ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡಿನಲ್ಲಿ ಸ್ಲಂ ಬೋರ್ಡ್ ಹೆಸರಲ್ಲಿ ಭಾರೀ ಅವ್ಯವಹಾರ ನಡೆದಿರುವಂಥದ್ದು. ಪಟ್ಟಣ ಪಂಚಾಯತ್ ಸದಸ್ಯರಾಗಿರುವಂಥ ಅಶೋಕ್ ಚಲವಾದಿ ಎಂಬುವವರು ಇಲ್ಲಿ ಭಾರೀ ಪ್ರಮಾಣದ ಅವ್ಯವಹಾರ ಮಾಡ್ತಿರೋದ್ರಿಂದ ಸ್ಥಳೀಯರ ಆಕ್ರೋಶಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಹಲವು ಬಾರಿ ಸ್ಥಳೀಯರು ಮನವಿ ನೀಡಿದರೂ ಕೂಡ ಸಂಬಂಧಪಟ್ಟರು ಇದುವರೆಗೂ ಕೂಡ ಅವರಿಗೆ ಪರಿಹಾರ ನೀಡುವ ಪ್ರಯತ್ನ ಮಾಡಲಿಲ್ಲ. ಈ ಬಗ್ಗೆ ಸ್ಥಳೀಯರು ನಮ್ಮ ಜೊತೆಗೆ ಮಾತಾಡೋಣ. ಏನಾಗಿದೆ, ಆ್ಯಕ್ಚುಲಿ ಏನಾಗಿದೆ ನಿಮ್ಮ ಊರಲ್ಲಿ, ಏನಾಗಿದೆ? ಈಗ ನಮಗೇನು ಕೊಟ್ಟಿದ್ರಲ್ಲ, ಈಗ ಸಾಧಾರಣ 40-45 ವರ್ಷದಿಂದನೂ ನಮಗೆ ಕೊಟ್ಟಾರ. ಒಂದು 254 ಒಬ್ಬೊಬ್ರಿಗೆ 60-40 ಪ್ರಕಾರ ಕೊಟ್ಟಿದ್ರು. ಮತ್ತು ನಮ್ಮಲ್ಲಿ ಈಗೆಲ್ಲ ಅಭಿವೃದ್ಧಿ ಆಗೈತಿ. ರೋಡ್ ಆಗೈತಿ, ರಸ್ತೆ ಆಗೈತಿ, ಲೈಟಿನ ವ್ಯವಸ್ಥೆ ಆಗೈತಿ, ನೀರಿನ ವ್ಯವಸ್ಥೆ ಆಗೈತಿ. ಎಲ್ಲ ಇದು ಇದ್ರೂ ಸ್ಲಮ್ ಸಭಾಭವನ ಆಗೈತಿ, ಅಂಬೇಡ್ಕರ್ ಸಭಾಭವನ ಆಗೈತಿ, ಮರಾಠ ಸಭಾಭವನ ಆಗೈತಿ, ಎಲ್ಲ ಅಭಿವೃದ್ಧಿ ಆಗೈತಿ. ಆದರೂ ಸಹಿತ ಅದನ್ನು ಸ್ಲಮ್ ಅಂತೇಳಿ ನಮ್ಗಿಂತ ಹೆಚ್ಚಿಗೆ ಸಂಖ್ಯೆ ಮಾಡಿ ಬೇರೆ ಮಂದಿ ಕೊಟ್ಟವೆ ಅಂತೇಳಿ ಹೇಳಕತ್ತಾರ. ಮಾಡ್ಲಿಕ್ಕೆ ಕಾರಣ ಏನು ಸರ್? ಮಾಡ್ಲಿಕ್ಕೆ ಕಾರಣ ಅಂದರೆ ಹಿತಾಸಕ್ತಿ ರೀ. ಅವ್ರಿಗೆ ಒಬ್ಬರದ್ದು ಸೈಟ್ ಇದೆ, ಅಲ್ಲಿ ಜಾಗ ಇದೆ. ಈಗ ನಿಮ್ಮ ಜಾಗ ಇದೆ, ಇನ್ನೊಬ್ಬರ ಮನೆ ಕಟ್ಟಿದ್ದಾರೆ. ಈಗ ನಿಮ್ಮದು ರಿಜಿಸ್ಟ್ರ್ ನೀವು ಮಾಡ್ಕೊಳ್ಳಿಲ್ಲಂಗೆ ಅವ್ರ ಮನೆ ಹೆಸರಿಗೆ ಆಗಲ್ಲ. ಸ್ಲಮ್ ಮಾಡಿದರೆ ಈಸಿಯಾಗಿ ಹಕ್ಕುಪತ್ರ ಸಿಕ್ಬಿಡುತ್ತಲ್ಲ, ಆಮೇಲೆ ಹೆಸರಿಗೆ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತೇಳಿ. ಆಮೇಲೆ 254 ಕುಟುಂಬ ಮಾತ್ರ ಇರೋದ್ರಲ್ಲಿ ಅಲ್ಲೇನು ಮಾಡಿದ್ದಾರೆ, ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟು 530 ರಾಜಪತ್ರದಲ್ಲಿ ಎಂಟ್ರಿ ಮಾಡಿಸಿದ್ದಾರೆ. ಈಗ ಬಂದು ಸರ್ವೆ ಮಾಡಿದರೆ 254 ಹೆಚ್ಚಿಗೆ ಸಿಗಲ್ಲ. ಅಂಥ ಏರಿಯಾದಲ್ಲಿ ಅವಕಾಶ ಇದೆಯಾ ಸ್ಲಮ್ ಬೋರ್ಡ್? 30 ಅಡಿಗೆ ಕಾಂಕ್ರೀಟ್ ರೋಡ್ ಇದೆ ರೀ. ಆಮೇಲೆ ಎಲ್ಲ ದೇವಸ್ಥಾನದ ಹಿಡಿದು ಸ್ಕೂಲು, ಹಾಸ್ಟೆಲು, ಆಮೇಲೆ ಕೋಟಿಗಟ್ಟಲೆ ಖರ್ಚು ಮಾಡಿ ಮನೆ ಕಟ್ಟಿದ್ದಾರೆ. ಇವರೇ ಕಟ್ಟಿದ್ದಾರೆ, ಬೇರೆಯವರು ಕಟ್ಟಿದ್ದಾರೆ. ಇಂಥ ಡೆವಲಪ್ಮೆಂಟ್ ಏರಿಯಾನ ಸ್ಲಮ್ ಮಾಡಿದ್ದಾರೆ. ಇದರಲ್ಲಿ ಸ್ಲಮ್ನವ್ರದ್ದು ಭಾಳ ತಪ್ಪಿದೆ. ಮತ್ತೊಂದು ಸೈಟ್ ವಿಚಾರದಲ್ಲಿ ಈಗ ಒಂದೇ ಕುಟುಂಬದಲ್ಲಿ 4 ಸೈಟ್ಗಳನ್ನು ತೆಗೆದುಕೊಂಡಿರುವಂಥದ್ದು ದಾಖಲೆ ಸಮೇತ ತಾವು ಈಗಾಗಲೇ ತೋರಿಸಿರುವಂಥದ್ದು. ಏನು ಸರ್, ಯಾರು ತಗೊಂಡಿರೋದು ಮತ್ತು ಯಾರ್ಯಾರ ಹೆಸರು ಸೈಟ್ ಇದೆ? ಈಗ ಮೊದಲು ನಮಗೇನು 243 ಜನರಿಗೆ ಕೊಟ್ಟಿದ್ದರು. ಅದರಲ್ಲಿ ಎಲ್ಲರೂ ಇದ್ದಾರೆ ಅಲ್ಲಿ. ಇವ್ರದ್ದು ಏನಿದೆ ಅಲ್ಲ, ಪ್ಲಾಟ್ ನಂಬರ್ 44 ಮತ್ತು 59ರಲ್ಲಿ ಮಾತ್ರ ಅವು 2 ಸೈಟು ಖುಲ್ಲಾ ಇದ್ದು ಅವ್ರ ಮನೆ ಕಟ್ಟಿದ್ದಿಲ್ಲ. ಅಂಥ ಸೈಟನ್ನು ಗುರುತು ಮಾಡಿಕೊಂಡು ಅವರು ಆ ಸೈಟ್ನೊಳಗೆ 4 ಹಕ್ಕುಪತ್ರಗಳನ್ನು ತೊಗೊಂಡಿದ್ದಾರೆ. ಈ ಸ್ಲಮ್ ಮಾಡೋ ಉದ್ದೇಶ ಏನಂದರೆ, ನಮಗೆ ಮಂಜೂರಿ ಆದ ಪ್ಲಾಟಿನ ಬದಿಗೆ ಅತಿಕ್ರಮಣದಾರರಿದ್ದರು, ಅವರಿಗೆ ಸರ್ಕಾರದಿಂದ ಮಂಜೂರಿ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ಫಾರೆಸ್ಟ್ ಜಮೀನು ಇತ್ತದು. ಅವರಿಗೆಲ್ಲ ಹಕ್ಕುಪತ್ರ ಕೊಡಬೇಕು ಅನ್ನೋ ಉದ್ದೇಶದಿಂದ ಕೌನ್ಸಿಲರ್ ಆದಂಥ ಪವಾಡ್ ಶೆಟ್ಟಿ ಮತ್ತು ಇವರು ಕೂಡಿಕೊಂಡು ಅಶೋಕ್ ಚಲವಾದಿ ಅವರು ಕೌನ್ಸಿಲರ, ಮತ್ತು ಪವಾಡ್ ಶೆಟ್ಟಿ ಅನ್ನೋರು ಸಹಿತ, ವಿಶ್ವನಾಥ್ ಪವಾಡ್ ಶೆಟ್ಟಿ ಅನ್ನೋರು ಸಹಿತ ಸದಸ್ಯರ. ಈ ಮುನ್ಸಿಪಾಲ್ಟಿಯೊಳಗೆ ಮೆಂಬರ್ ಆಗಿ ಆರಿಸಿ ಬಂದ ನಂತರ ಅಲ್ಲಿ ಒಂದು ಠರಾವ್ ಮಾಡಿ ಅದನ್ನು ಮತ್ತು ಹೊಸದಾಗಿ ಅವರಿಗೆ ಪತ್ರ ಬರೆದು ಹೊಸದಾಗಿ RTCಯನ್ನು ಕ್ರಿಯೇಟ್ ಮಾಡಿ ಮುನ್ಸಿಪಾಲ್ಟಿ ಹೆಸರಿನಲ್ಲಿ ಅದು 186 ಇದ್ದಿದ್ದು 186(1) ಅಂತ ಮಾಡಿ ಅದಕ್ಕೆ ಹೊಸದಾಗಿ ಕ್ರಿಯೇಟ್ ಆದಂಥ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಹೆಸರಿನೊಳಗೆ ಅದನ್ನು ಮತ್ತೆ ಮಂಜೂರು ಮಾಡಿದ್ದಾರೆ. ಅದಕ್ಕೆಲ್ಲ ಡಾಕ್ಯುಮೆಂಟ್ಸು ಇದ್ದಾವೆ ನಮ್ಮ ಹತ್ರ. ಅದಕ್ಕೆ ಅಶೋಕ್ ಚಲವಾದಿಯವ್ರು ಏನು ಮಾಡಿದರು, ಈ ಅದು ಸರ್ವೆ ಕಾಲಕ್ಕೆ ಸ್ಲಮ್ದಲ್ಲಿ ಅತಿಕ್ರಮಣದಾರ ಅಲ್ಲ ಅಂಥೇಳಿ ಅನ್ನೋದ್ರ ಬಗ್ಗೆ ಎಲ್ಲಿ ಇಲ್ಲ. ಅಂದರೆ ಸರ್ವೆ ಕಾಲದೊಳಗೆ ಅವ್ರು ಇಲ್ಲಾಗಿತ್ತು, ಅಂಥವರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಕುಟುಂಬದವರು ಕೂಡ ಪಡ್ಕೊಂಡಿದ್ದಾರೆ ಅಂತೇಳಿ ಕುಟುಂಬದವರು ಅಂದರೆ 4 ಜನಕ್ಕೆ ಕೊಟ್ಟಿದ್ದಾರೆ. ತಾಯಿ ಹೆಸರಿನಲ್ಲೇ, ತಮ್ಮ ಹೆಸರಿನಲ್ಲೇ, ಆನಂತರ 2 ಜನ ಮಕ್ಕಳ ಹೆಸರಿನಲ್ಲಿ ತೊಗೊಂಡಿದ್ದಾರೆ ಅವರು. ಮೇಡಮ್, ಈಗ ಅದೇ 76ಅಲ್ಲಿ ತಮ್ಮ ಅಜ್ಜಿಯವರು ಕೂಡ ಸೈಟ್ ನೀಡಿದರು, ತಮ್ಮ ಗಮನಕ್ಕೆ ತರದೆ ಈಗ ಸೈಟ್ಗಳು ಬೇರೆಯವ್ರ ಪಾಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಮನವಿಗಳನ್ನು ಕೊಟ್ಟಿದ್ರಿ ಮತ್ತು ಏನಾದರೂ ನ್ಯಾಯ ಸಿಕ್ಕಿದೆ ಅಥವಾ ಏನು? ಎಲ್ಲಿಲ್ಲ, ಮುನ್ಸಿಪಾಲ್ಟಿಯಲ್ಲಿ ನಾವು ಕೇಳಿದ್ವಿ, ಪರ್ಮಿಷನ್ ಅಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರು ಅವರು. ನೆಕ್ಸ್ಟ್ ಇವರು ಎಲ್ಲ DC ಗೆ ಅವ್ರಿಗೆಲ್ಲ ಇದನ್ನು ಮಾಡಿದ್ದಾರೆ. ಈಗ ಅವರು ನೋಡ್ಬೇಕೇನು ಹೇಳ್ತಾರೆ. ಹೇಳಬೇಕು ಅವರು. ಇವಿಷ್ಟು ಸ್ಥಳೀಯರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಸಂಬಂಧಪಟ್ಟ ಅಂದರೆ ನಿವೇಶನದಾರರಿಗೆ ಇರುವಂಥ ಅಂದರೆ ಖಾಲಿ ಇರುವ ಒಂದೇ ಒಂದು ಕಾರಣವನ್ನು ಇಟ್ಕೊಂಡು ಸಂಬಂಧಪಟ್ಟ ಪಟ್ಟಣ ಪಂಚಾಯತ್ ಸದಸ್ಯರುಗಳು ಕೂಡ ಈ ರೀತಿಯಾಗಿ ಸ್ಲಮ್ ಬೋರ್ಡ್ ಹೆಸರಿನಲ್ಲಿ ಬೇಕಾಬಿಟ್ಟಿಯಾಗಿ ನಿವೇಶನಗಳನ್ನು ಪಡೆದು ಸಂಬಂಧಪಟ್ಟವರಿಗೆ ಅಂದರೆ ಅಮಾಯಕರಿಗೆ ಮೋಸ ಮಾಡಿರುವಂಥ ಈ ಘಟನೆ ಇದು. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ತನಿಖೆ ನಡೆಸಿ ಸಿಗಬೇಕಾದ ನ್ಯಾಯವನ್ನು ನೀಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡಿನಲ್ಲಿ ಸ್ಲಮ್ ಬೋರ್ಡ್ ಹೆಸರಲ್ಲಿ ಭಾರೀ ಅವ್ಯವಹಾರ ನಡೆದಿರುವಂಥದ್ದು. ಪಟ್ಟಣ ಪಂಚಾಯತ್ ಸದಸ್ಯರಾಗಿರುವಂಥ ಅಶೋಕ್ ಚಲವಾದಿ ಎಂಬುವವರು ಇಲ್ಲಿ ಭಾರೀ ಪ್ರಮಾಣದ ಅವ್ಯವಹಾರ ಮಾಡ್ತಿರೋದ್ರಿಂದ ಸ್ಥಳೀಯರ ಆಕ್ರೋಶಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಹಲವು ಬಾರಿ ಸ್ಥಳೀಯರು ಮನವಿ ನೀಡಿದರೂ ಕೂಡ ಸಂಬಂಧಪಟ್ಟರು ಇದುವರೆಗೂ ಕೂಡ ಅವರಿಗೆ ಪರಿಹಾರ ನೀಡುವ ಪ್ರಯತ್ನ ಮಾಡಲಿಲ್ಲ. ಈ ಬಗ್ಗೆ ಸ್ಥಳೀಯರು ನಮ್ಮ ಜೊತೆಗೆ ಮಾತಾಡೋಣ. ಏನಾಗಿದೆ, ಆ್ಯಕ್ಚುಲಿ ಏನಾಗಿದೆ ನಿಮ್ಮ ಊರಲ್ಲಿ, ಏನಾಗಿದೆ? ಈಗ ನಮಗೇನು ಕೊಟ್ಟಿದ್ರಲ್ಲ, ಈಗ ಸಾಧಾರಣ 40-45 ವರ್ಷದಿಂದನೂ ನಮಗೆ ಕೊಟ್ಟಾರ. ಒಂದು 254 ಒಬ್ಬೊಬ್ರಿಗೆ 60-40 ಪ್ರಕಾರ ಕೊಟ್ಟಿದ್ರು. ಮತ್ತು ನಮ್ಮಲ್ಲಿ ಈಗೆಲ್ಲ ಅಭಿವೃದ್ಧಿ ಆಗೈತಿ.
ರೋಡ್ ಆಗೈತಿ, ರಸ್ತೆ ಆಗೈತಿ, ಲೈಟಿನ ವ್ಯವಸ್ಥೆ ಆಗೈತಿ, ನೀರಿನ ವ್ಯವಸ್ಥೆ ಆಗೈತಿ. ಎಲ್ಲ ಇದು ಇದ್ರೂ ಸ್ಲಮ್ ಸಭಾಭವನ ಆಗೈತಿ, ಅಂಬೇಡ್ಕರ್ ಸಭಾಭವನ ಆಗೈತಿ, ಮರಾಠ ಸಭಾಭವನ ಆಗೈತಿ, ಎಲ್ಲ ಅಭಿವೃದ್ಧಿ ಆಗೈತಿ. ಆದರೂ ಸಹಿತ ಅದನ್ನು ಸ್ಲಮ್ ಅಂತೇಳಿ ನಮ್ಗಿಂತ ಹೆಚ್ಚಿಗೆ ಸಂಖ್ಯೆ ಮಾಡಿ ಬೇರೆ ಮಂದಿ ಕೊಟ್ಟವೆ ಅಂತೇಳಿ ಹೇಳಕತ್ತಾರ. ಸರ್ ಈಗ ಮಾಡ್ಲಿಕ್ಕೆ ಕಾರಣ ಏನು ಸರ್? ಮಾಡ್ಲಿಕ್ಕೆ ಕಾರಣ ಅಂದರೆ ಹಿತಾಸಕ್ತಿ ರೀ. ಅವ್ರಿಗೆ ಒಬ್ಬರದ್ದು ಸೈಟ್ ಇದೆ, ಅಲ್ಲಿ ಜಾಗ ಇದೆ. ಈಗ ನಿಮ್ಮ ಜಾಗ ಇದೆ, ಇನ್ನೊಬ್ಬರ ಮನೆ ಕಟ್ಟಿದ್ದಾರೆ. ಈಗ ನಿಮ್ಮದು ರಿಜಿಸ್ಟ್ರ್ ನೀವು ಮಾಡ್ಕೊಳ್ಳಿಲ್ಲಂಗೆ ಅವ್ರ ಮನೆ ಹೆಸರಿಗೆ ಆಗಲ್ಲ. ಸ್ಲಮ್ ಮಾಡಿದರೆ ಈಸಿಯಾಗಿ ಹಕ್ಕುಪತ್ರ ಸಿಕ್ಬಿಡುತ್ತಲ್ಲ, ಆಮೇಲೆ ಹೆಸರಿಗೆ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತೇಳಿ. ಆಮೇಲೆ 254 ಕುಟುಂಬ ಮಾತ್ರ ಇರೋದ್ರಲ್ಲಿ ಅಲ್ಲೇನು ಮಾಡಿದ್ದಾರೆ, ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟು 530 ರಾಜಪತ್ರದಲ್ಲಿ ಎಂಟ್ರಿ ಮಾಡಿಸಿದ್ದಾರೆ. ಈಗ ಬಂದು ಸರ್ವೆ ಮಾಡಿದರೆ 254 ಹೆಚ್ಚಿಗೆ ಸಿಗಲ್ಲ. ಸರ್ ಅಂಥ ಏರಿಯಾದಲ್ಲಿ ಅವಕಾಶ ಇದೆಯಾ ಸ್ಲಮ್ ಬೋರ್ಡ್? 30 ಅಡಿಗೆ ಕಾಂಕ್ರೀಟ್ ರೋಡ್ ಇದೆ ರೀ. ಆಮೇಲೆ ಎಲ್ಲ ದೇವಸ್ಥಾನದ ಹಿಡಿದು ಸ್ಕೂಲು, ಹಾಸ್ಟೆಲು, ಆಮೇಲೆ ಕೋಟಿಗಟ್ಟಲೆ ಖರ್ಚು ಮಾಡಿ ಮನೆ ಕಟ್ಟಿದ್ದಾರೆ. ಇವರೇ ಕಟ್ಟಿದ್ದಾರೆ, ಬೇರೆಯವರು ಕಟ್ಟಿದ್ದಾರೆ. ಇಂಥ ಡೆವಲಪ್ಮೆಂಟ್ ಏರಿಯಾನ ಸ್ಲಮ್ ಮಾಡಿದ್ದಾರೆ. ಇದರಲ್ಲಿ ಸ್ಲಮ್ನವ್ರದ್ದು ಭಾಳ ತಪ್ಪಿದೆ. ಮತ್ತೊಂದು ಸೈಟ್ ವಿಚಾರದಲ್ಲಿ ಈಗ ಒಂದೇ ಕುಟುಂಬದಲ್ಲಿ 4 ಸೈಟ್ಗಳನ್ನು ತೆಗೆದುಕೊಂಡಿರುವಂಥದ್ದು ದಾಖಲೆ ಸಮೇತ ತಾವು ಈಗಾಗಲೇ ತೋರಿಸಿರುವಂಥದ್ದು ಏನು ಸರ್? ಯಾರು ತಗೊಂಡಿರೋದು ಮತ್ತು ಯಾರ್ಯಾರ ಹೆಸರು ಸೈಟ್ ಇದೆ? ಈಗ ಮೊದಲು ನಮಗೇನು 243 ಜನರಿಗೆ ಕೊಟ್ಟಿದ್ದರು, ಅದರಲ್ಲಿ ಎಲ್ಲರೂ ಇದ್ದಾರೆ ಅಲ್ಲಿ. ಇವ್ರದ್ದು ಏನಿದೆ ಅಲ್ಲ, ಈಗ ಪ್ಲಾಟ್ ನಂಬರ್ 44 ಮತ್ತು 59ರಲ್ಲಿ ಮಾತ್ರ ಅವು ಎರಡೂ ಸೈಟು ಖುಲ್ಲಾ ಇದ್ದು ಅವ್ರ ಮನೆ ಕಟ್ಟಿದ್ದಿಲ್ಲ. ಅಂಥ ಸೈಟನ್ನು ಗುರುತು ಮಾಡಿಕೊಂಡು ಅವರು ಆ ಸೈಟ್ನೊಳಗೆ 4 ಹಕ್ಕುಪತ್ರಗಳನ್ನು ತೊಗೊಂಡಿದ್ದಾರೆ. ಈ ಸ್ಲಮ್ ಮಾಡೋ ಉದ್ದೇಶ ಏನಂದರೆ, ನಮಗೆ ಮಂಜೂರಿ ಆದ ಪ್ಲಾಟಿನ ಬದಿಗೆ ಅತಿಕ್ರಮಣದಾರರಿದ್ದರು, ಅವರಿಗೆ ಸರ್ಕಾರದಿಂದ ಮಂಜೂರಿ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ಫಾರೆಸ್ಟ್ ಜಮೀನು ಇರ್ತದು. ಅವರಿಗೆಲ್ಲ ಹಕ್ಕುಪತ್ರ ಕೊಡಬೇಕು ಅನ್ನೋ ಉದ್ದೇಶದಿಂದ ಕೌನ್ಸಿಲರ್ ಆದಂಥ ಪವಾಡ್ ಶೆಟ್ಟಿ ಮತ್ತು ಇವರು ಕೂಡಿಕೊಂಡು ಅಶೋಕ್ ಚಲವಾದಿ ಅವರು ಕೌನ್ಸಿಲರ, ಮತ್ತು ಪವಾಡ್ ಶೆಟ್ಟಿ ಅನ್ನೋರು ಸಹಿತ, ವಿಶ್ವನಾಥ್ ಪವಾಡ್ ಶೆಟ್ಟಿ ಅನ್ನೋರು ಸಹಿತ ಸದಸ್ಯರ. ಈ ಮುನ್ಸಿಪಾಲ್ಟಿಯೊಳಗೆ ಮೆಂಬರ್ ಆಗಿ ಆರಿಸಿ ಬಂದ ನಂತರ ಅಲ್ಲಿ ಒಂದು ಠರಾವ್ ಮಾಡಿ ಅದನ್ನು ಮತ್ತು ಹೊಸದಾಗಿ AC ಅವರಿಗೆ ಪತ್ರ ಬರೆದು ಹೊಸದಾಗಿ RTCಯನ್ನು ಕ್ರಿಯೇಟ್ ಮಾಡಿ ಮುನ್ಸಿಪಾಲ್ಟಿ ಹೆಸರಿನಲ್ಲಿ ಅದು 186 ಇದ್ದಿದ್ದು 186(1) ಅಂತ ಮಾಡಿ ಅದಕ್ಕೆ ಹೊಸದಾಗಿ ಕ್ರಿಯೇಟ್ ಆದಂಥ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಹೆಸರಿನೊಳಗೆ ಅದನ್ನು ಮತ್ತೆ ಮಂಜೂರು ಮಾಡಿದ್ದಾರೆ. ಅದಕ್ಕೆಲ್ಲ ಡಾಕ್ಯುಮೆಂಟ್ಸು ಇದ್ದಾವೆ ನಮ್ಮ ಹತ್ರ. ಅದಕ್ಕೆ ಅಶೋಕ್ ಚಲವಾದಿಯವ್ರು ಏನು ಮಾಡಿದರು, ಈ ಅದು ಸರ್ವೆ ಕಾಲಕ್ಕೆ ಸ್ಲಮ್ದಲ್ಲಿ ಅತಿಕ್ರಮಣದಾರ ಅಲ್ಲ ಅಂಥೇಳಿ ಅನ್ನೋದ್ರ ಬಗ್ಗೆ ಎಲ್ಲಿ ಇಲ್ಲ, ಅಂದರೆ ಸರ್ವೆ ಕಾಲದೊಳಗೆ ಅವ್ರು ಇಲ್ಲಾಗಿತ್ತು. ಅಂಥವರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಕುಟುಂಬದವರು ಕೂಡ ಪಡ್ಕೊಂಡಿದ್ದಾರೆ ಅಂತೇಳಿ ಕುಟುಂಬದವರು ಅಂದರೆ 4 ಜನಕ್ಕೆ ಕೊಟ್ಟಿದ್ದಾರೆ. ತಾಯಿ ಹೆಸರಿನಲ್ಲೇ, ತಮ್ಮ ಹೆಸರಿನಲ್ಲೇ, ಆನಂತರ 2 ಜನ ಮಕ್ಕಳ ಹೆಸರಿನಲ್ಲಿ ತೊಗೊಂಡಿದ್ದಾರೆ ಅವರು. ಮೇಡಮ್ ಈಗ ಅದೇ 76ಅಲ್ಲಿ ತಮ್ಮ ಅಜ್ಜವರು ಕೂಡ ಸೈಟ್ ನೀಡಿದರು, ತಮ್ಮ ಗಮನಕ್ಕೆ ತರದೆ ಈಗ ಸೈಟ್ಗಳು ಬೇರೆಯವ್ರ ಪಾಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಮನವಿಗಳನ್ನು ಕೊಟ್ಟಿದ್ರಿ ಮತ್ತು ಏನಾದರೂ ನ್ಯಾಯ ಸಿಕ್ಕಿದೆ ಅಥವಾ ಏನು? ಎಲ್ಲಿಲ್ಲ, ಮುನ್ಸಿಪಾಲ್ಟಿಯಲ್ಲಿ ನಾವು ಕೇಳಿದ್ವಿ, ಪರ್ಮಿಷನ್ ಅಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರು ಅವರು. ನೆಕ್ಸ್ಟ್ ಇವರು ಎಲ್ಲ DC ಅವ್ರಿಗೆಲ್ಲ ಇದನ್ನು ಮಾಡಿದ್ದಾರೆ. ಈಗ ಅವರು ನೋಡ್ಬೇಕೇನು ಹೇಳ್ತಾರೆ. ಹೇಳಬೇಕು ಅವರು. ಇವಿಷ್ಟು ಸ್ಥಳೀಯರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಸಂಬಂಧಪಟ್ಟ ಅಂದರೆ ನಿವೇಶನದಾರರಿಗೆ ಇರುವಂಥ ಅಂದರೆ ಖಾಲಿ ಇರುವ ಒಂದೇ ಒಂದು ಕಾರಣವನ್ನು ಇಟ್ಕೊಂಡು ಸಂಬಂಧಪಟ್ಟ ಪಟ್ಟಣ ಪಂಚಾಯತ್ ಸದಸ್ಯರುಗಳು ಕೂಡ ಈ ರೀತಿಯಾಗಿ ಸ್ಲಮ್ ಬೋರ್ಡ್ ಹೆಸರಿನಲ್ಲಿ ಬೇಕಾಬಿಟ್ಟಿಯಾಗಿ ನಿವೇಶನಗಳನ್ನು ಪಡೆದು ಸಂಬಂಧಪಟ್ಟವರಿಗೆ ಅಂದರೆ ಅಮಾಯಕರಿಗೆ ಮೋಸ ಮಾಡಿರುವಂಥ ಈ ಘಟನೆ ಇದು. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ತನಿಖೆ ನಡೆಸಿ ಸಿಗಬೇಕಾದ ನ್ಯಾಯವನ್ನು ನೀಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.